ದೇವರಾಜ್ ಸರ್, ಇಲ್ಲಿಯವರೆಗೂ ಕಾಂಗ್ರೆಸ್ ಹೇಳ್ಕೊಂಡು ಬರ್ತಾ ಇದ್ದಿದ್ದು ಲಿಂಗಾಯತರಿಗೆ ಅನ್ಯಾಯ ಮಾಡಿದೆ ಬಿಜೆಪಿ ಅನ್ನುವಂಥದ್ದು ಶೆಟ್ಟರ್ ಅವ್ರ ವಿಚಾರದಲ್ಲಿ, ಅದು ಯಡಿಯೂರಪ್ಪನವ್ರ ವಿಚಾರದಲ್ಲಿ. ಬಟ್ ಈಗ ಯಡಿಯೂರಪ್ಪನವರ ಪುತ್ರರಿಗೂ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಾಯಿತು, ಶೆಟ್ಟರ್ ಅವರು ಕೂಡ ವಾಪಸ್ ಬಂದಾಯಿತು. ಹಾಗಿದ್ದಾಗ ಈಗ ಬಿಜೆಪಿಯ ಮೇಲಿರುವಂತಹ ಲಿಂಗಾಯತ ವಿರೋಧಿ ಒಂದು ಕಳಂಕ ಇತ್ತು, ಅದು ಮುಕ್ತಿ ಆದ್ರ ಅಂತ ಅಲ್ಲ. ಖಂಡಿತವಾಗಿ ಸರ್, ಯಾಕೆಂದರೆ ಈಗ ಆ ಸಮುದಾಯ ಇವಾಗ ಸನ್ಮಾನ್ಯ ವಿಜಯೇಂದ್ರ ಅವ್ರಿಗೆ ಅಧಿಕಾರ ಕೊಡ್ತಿದ್ದಾಗೆ ಬಹುಶಃ ಅದು ವಾಲಿರೋದು ನಾವು ಗಮನಿಸಿದ್ದೀವಿ, ಖಂಡಿತವಾಗಿಯೂ ಗಮನಿಸಿದ್ದೀವಿ. ರಾಜ್ಯದಲ್ಲಿ ಆ ಒಂದು ಅಭಿಪ್ರಾಯ ಬರ್ತಾ ಇದೆ. ಈಗ ಸನ್ಮಾನ್ಯ ಶೆಟ್ಟರ್ ಅವರು ಯಾಕೆ ಕಾಂಗ್ರೆಸ್ ಬಿಟ್ಟರು ಅಂತಕ್ಕಂಥ ಸತ್ಯನ ಸನ್ಮಾನ್ಯ ಸವದಿಯವರು ನಿನ್ನೆ ತಮ್ಮ ಮಾಧ್ಯಮದವರು ಭೇಟಿಯಾದಾಗ ಹೇಳಿದ್ದಾರೆ, ಆ ಮಾತನ್ನು ಹೇಳಿದ್ದಾರೆ. ನೋಡಿ, ಈ ಪ್ರಶ್ನೆ ನನ್ನನ್ನು ಯಾಕೆ ಹೇಳ್ತೀರಿ ನೀವು? ಈ ಪ್ರಶ್ನೆಯನ್ನು ಇಬ್ಬರಿಗೆ ಕೇಳಬೇಕು. ಒಂದು ಶ್ರೀಯುತ ಜಗದೀಶ್ ಶೆಟ್ಟರ್ ಕೇಳಬೇಕು, ಇನ್ನೊಂದು ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವ್ರು ಕೇಳಬೇಕು. ಅವರಿಬ್ಬರು ಮಾತ್ರ ಗೊತ್ತು ಆ ಸತ್ಯ ಅಂತ. ಸೊ ಅದರ ಅರ್ಥ ಏನಲ್ಲಿಗೆ? ಇವ್ರು ಏನೋ ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನು ಕೊಡ್ಲಿಕ್ಕಾಗಿದ್ದಿಲ್ಲ, ಅದಕ್ಕೋಸ್ಕರ ಇವ್ರು ಬಿಟ್ಟು ಬಂದಿದ್ದಾರೆ. ಇವತ್ತು ಶ್ರೀಯುತ ಜಗದೀಶ್ ಶೆಟ್ಟರ್ ಅವರಿಗೆ ಸಚಿವರು ಮಾಡ್ತೀವಿ ಅಂತ ಹೇಳಿದಂಥವ್ರು, ಸವದಿಯವ್ರಿಗೆ ಸಚಿವರು ಮಾಡ್ತೀವಿ ಅಂತ ಹೇಳಿದವರು, ನೀವು ಸಚಿವರು ಮಾಡಿದ್ರಾ? ಸೊ ಈಗ ಜಗದೀಶ್ ಶೆಟ್ಟರ್ ಅವ್ರು ಬಂದ್ಬಿಟ್ಟಿದ್ದಾರೆ. ಸೌದಿಯವರು ಎಷ್ಟು ದಿವಸ ಇರಲಿಕ್ಕಾಗತ್ತೆ? ಸೋತಂತ ಸೌದಿಯವ್ರನ್ನ ಖಂಡಿತ ಅಲ್ಲ, ಬಹುಶಃ ಅವರು ಇದೇ ಸ್ಥಿತಿ ಇದ್ದ ಇದೇ ನೋವನ್ನು ಅನುಭವಿಸ್ತಿದ್ದಾರೆ. ಈಗ ಸೌದಿಯವರು ಸೋತಾಗ ಅವ್ರನ್ನ DCM ಮಾಡಿ ಅಧಿಕಾರ ಕೊಟ್ಟಂಥದ್ದು ಬಿಜೆಪಿ. ಹೌದು, ಇವತ್ತು ಏನು ಇಲ್ಲದೆ ಇವತ್ತಿನ ದಿವಸ ಅಲ್ಲಿ ಕುಳಿತಿರೋ ಅವ್ರನ್ನ ನೀವು ಎಷ್ಟು ದಿವಸ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಅವರನ್ನ? ಆಮೇಲೆ ಒಂದೇ ಒಂದು ಆ್ಯಡ್ ಮಾಡ್ತೀನಿ ಸರ್ ಅವ್ರ ಪಾಯಿಂಟ್ಗೆ. ನೀವು ನೋಡಿ, ಅವತ್ತು ಕಾಂಗ್ರೆಸ್ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದಂಥ 17 ಜನ ಶಾಸಕರಿದ್ದಾರಲ್ಲ, ನೀವು ಅವ್ರು ನೋಡಿ ಅವ್ರನ್ನ ಯಾವ ರೀತಿ ನಡೆಸ್ಕೊಳ್ತೇವೆ ನಮ್ಮ ಭಾರತೀಯ ಜನತಾ ಪಕ್ಷ ಅಂತ ಹೇಳಿ. ಪ್ರತಿಯೊಬ್ಬರಿಗೂ ಮಂತ್ರಿಗಿರಿ, ಪ್ರತಿಯೊಬ್ಬರು ಮಂತ್ರಿಗಳಾದ್ರು, ಏನು ಅವರು ಇದ್ ಮಾಡ್ಕೊಂಡ್ ಬಂದಿದ್ರು ಅದೆಲ್ಲಾನು ಆಯ್ತು. ಸೊ ಇವ್ರು ಹೇಳ್ದಂಗೆ ಅದೇ ರೀತಿ ಇಲ್ಲಿ ಏನ್ ಪ್ರಾಮಿಸ್ ಮಾಡಿದ್ರು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ನಡ್ಸ್ಕೊಳ್ಳೋ ರೀತಿ ಇನ್ನೊಂದು ಕಾರಣ ಇದೆ. ಒಂದು ಮೊನ್ನೆ ತಾನೇ ವಲ್ಲಾಪುರಿ ಅವ್ರನ್ನ, ಶ್ರೀಯುತ ಸುನಿಲ್ ವಲ್ಲಾಪುರಿ ಅವ್ರನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ತಂದಂತ ಸಂದರ್ಭದಲ್ಲಿ ಅವ್ರು ನೇರವಾಗಿ ಹೋಗಿ ಹುಬ್ಳಿಗೆ ಹೋಗಿ ಜಗದೀಶ್ ಶೆಟ್ಟರ್ ಅವರಿಗೆ ನಮಸ್ಕಾರ ಮಾಡ್ಕೊಂಡು ಅವ್ರ ಆಶೀರ್ವಾದ ಪಡೆದ್ರು. ಅಂದ್ರೆ ಆ ಬಾಂಧವ್ಯ ಇದೆಯಲ್ಲ ಸರ್, ಅದು ಖಂಡಿತವಾಗಿಯೂ ಕಾಂಗ್ರೆಸ್ಸಲ್ಲಿ ಇರ್ಲಿಕ್ಕೆ ಬಿಡಲಿಲ್ಲ. ಅದು ಎಲ್ಲ ಕಡೆ ಎಲ್ಲೇ ಹೋದ್ರು. ಅವ್ರ ಮಗ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ನಾನು ಇದರಲ್ಲಿ ನಮ್ಮ ಪಬ್ಲಿಕ್ ಟಿವಿಲೇ ನೋಡಿದೆ, ಮಗ ಹೇಳ್ತಾ ಇದ್ದ ಅದನ್ನು. ಅಪ್ಪನಿಗೆ ಖಂಡಿತವಾಗಿಯೂ ನಾವು ಪ್ರತಿ ದಿವಸ ನಮಗೆ ಕನಿಷ್ಠ 50 ಫೋನು ಅಪ್ಪನ ಯಾವತ್ತು ಕರ್ಕೊಂಬರ್ತಾರೆ, ಈ ರೀತಿಯ ಒತ್ತಡ ನಮ್ಮ ಮೇಲಿತ್ತು. ಅವ್ರಿಗೆ ಯಾಕಂದರೆ 30 ವರ್ಷ 35 ವರ್ಷ ಅವರು ಜನಸಂಘದಿಂದ ಬಂದಂಥವ್ರಿಗೆ ಆ ಒತ್ತಡ ಮತ್ತು ಆ ಸೈದ್ಧಾಂತಿಕವಾಗಿ ಖಂಡಿತವಾಗಿಯೂ ಕಾಂಗ್ರೆಸ್ಸಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಇದನ್ನೇ ಹೇಳ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ನಮ್ಗೆ ಏನಾಗಿದೆ, ಕಾಂಗ್ರೆಸ್ಸಿಂದ ಈ ದೇಶದಲ್ಲಿ ನಮ್ಗೆ ಆಗಿರ್ತಕ್ಕಂಥ ಕಹಿ ಅನುಭವ ಏನು? ಸನ್ಮಾನ್ಯ ದೇವೇಗೌಡರು ಇಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದರು 94ರಲ್ಲಿ. ಅಧಿಕಾರವನ್ನು ತ್ಯಾಗ ಮಾಡಿಕೊಂಡು ಕೇಂದ್ರಕ್ಕೆ ನೀವು ಕರ್ಕೊಂಡೋಗಿ ಯಾವುದೇ ಕಾರಣ ಕೊಡದೆ ಅಧಿಕಾರದಿಂದ ಅವ್ರನ್ನ ಕೆಳಗಡೆ ಇಳಿಸಿದ್ರಿ. ಅಷ್ಟು ಒಳ್ಳೆ ಸರ್ಕಾರ ಕೊಡ್ತಾಯಿದ್ರು, 10 ತಿಂಗಳು ಅದ್ಭುತವಾದ ಸರ್ಕಾರ. ಸನ್ಮಾನ್ಯ ವಾಜಪೇಯಿ ಅವರು ಆ ಮಾತನ್ನು ಹೇಳ್ತಾರೆ. ವಾಜಪೇಯಿ ಅವರು ಕರೆದ್ರೂ ಸಹ ಮತ್ತೆ ಸರ್ಕಾರ ನಾನು ಮುಂದುವರಿಯಲ್ಲ, ನಾನು ಕೆಳಗಡೆ ಇಳಿತೀನಿ ಅಂತಕ್ಕಂಥದ್ದು ದೇವೇಗೌಡರು ಹೇಳ್ತಾರೆ. ಆದರೆ ಇವತ್ತಿನವರೆಗೂ ಸಹ ರಾಜ್ಯಕ್ಕೆ ಆಗಲಿ ದೇಶಕ್ಕೆ ಆಗಲಿ ಕಾಂಗ್ರೆಸ್ ಇವತ್ತಿನ ಸಹ ಅವ್ರನ್ನ ಯಾಕೆ ಅಧಿಕಾರದಿಂದ ಇಳಿಸ್ತೆ ಅಂತ ಹೇಳಲಿಲ್ಲ, ನಡೆಸ್ಕೊಳ್ಳೋ ರೀತಿಗೆ. ಎರಡನೇ ಉದಾಹರಣೆ, ನಾವು ಯಾವತ್ತೂ ಸಹ 18ನಲ್ಲಿ ಇವ್ರ ಹತ್ರಕ್ಕೆ ಹೋಗಲಿಲ್ಲ, ಇವರೇ ಬಂದ್ರು ನಮ್ಮ ಹತ್ರಕ್ಕೆ ಬಂದು. ಏನ್ ಹೇಳಕ್ ಬಯಸ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ನಡ್ಸ್ಕೊಳ್ಳಲ್ಲ, ಸರಿಯಾದ ರೀತಿ ನಡ್ಸ್ಕೊಳ್ಳಲ್ಲ. ಸಭ್ಯ ರಾಜಕಾರಣಿ ಅವರು. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಕಂಪ್ಲೀಟ್ ಮಾಡ್ಬಿಡ್ತೀನಿ, ಒಂದೇ ಒಂದು ನಿಮಿಷ ಕಂಪ್ಲೀಟ್. ಇವಾಗ ಏನಾಗಿದೆ ಸರ್, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅವತ್ತೊಂದು ದಿವಸ ಕಾಂಗ್ರೆಸ್ನವರೇ ನಮ್ಮ ಪಕ್ಷದ ಬಾಗಿಲು ಬಂದಂಥವ್ರು ಬಂದು ಏನಂತ ಹೇಳಿದ್ರು, ಬೇಷತ್ತವಾಗಿ ನಾವು ಕುಮಾರಸ್ವಾಮಿ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ತೀವಿ, ಬೇಡ್ರಿ ಸನ್ಮಾನ್ಯ ಖರ್ಗೆ ಅವ್ರನ್ನ ಮಾಡಿ. ಇಲ್ಲ ಅವರೇ ಆಗಬೇಕು. ಎಲ್ಲರೂ ಕೇಂದ್ರದ ನಾಯಕರಿಂದ ಹಿಡಿದು ರಾಜ್ಯದ ನಾಯಕರಲ್ಲ ಹೇಳ್ಬಿಟ್ಟು ನೀವು 14 ತಿಂಗಳಲ್ಲಿ ರಾತ್ರಿ ನಮ್ಮನ್ನು ಇಳಿಸಿದ್ರಲ್ಲ, ನಿಮ್ಮನ್ನು ಎಷ್ಟು ಮಟ್ಟಿಗೆ ನಾವೇ ಆಗಿರಲಿ, ಯಾರು ತಾನೇ ನಿಮ್ಮನ್ನು ನಂಬಲಿಕ್ಕೆ ಅಂದ್ರೆ ನಡ್ಸ್ಕೊಳ್ಳೋದು ಸರಿ ಇಲ್ಲ. ಖಂಡಿತವಾಗಿ ಇದೆಲ್ಲದಕ್ಕೂ ಒಂದೇ ಆನ್ಸರ್. ಹಲವು ಉದಾಹರಣೆಗಳನ್ನ ಕೊಟ್ಟರು. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಬಂದಾಗ ಏನು ಮಾತಾಡಿದ್ರು, ಯಾರ ಬಗ್ಗೆ ದೋಷಿಸಿದ್ರು, ಯಾರ್ಯಾರ ಬಗ್ಗೆ ಆರೋಪ ಮಾಡಿದ್ರು, ಅದೇ ಮತ್ತೆ ಮರು ಗರ್ವಾಪ್ಸಿ ಅದೇನು ನೀವು ಕರಿತೀರೋ ವಾಪಸ್ ಹೋದಾಗ ಇವತ್ತು ಏನು ಹೇಳ್ತಾ ಹೋಗಿದ್ದಾರೆ, ಕಾಂಗ್ರೆಸ್ನಲ್ಲಿ ನನಗೆ ಇದಿದೆ, ಅವ್ರು ನನಗೆ ಕೊಟ್ಟಿರ್ತಕ್ಕಂಥ ಮರ್ಯಾದೆ ಸಮಾಧಾನ ಇದೆ ಅಂದ್ಬಿಟ್ಟು ಹೋಗಿದ್ದಾರೆ. ಅದರಲ್ಲೇ ನೀವು ಅದನ್ನು ಒಂದು ತಾಳೆ ಹಾಕಿದ್ರೆ ಆ ಒಂದು ಮಾತನ್ನು ಅವ್ರಿಗೆಲ್ಲ ಸಮಾಧಾನ ಆಗಿತ್ತು, ಎಲ್ಲ ಸರಿ ಇದೆ ಅವರೇ ಹೇಳಿದ್ದಾರೆ. ಅದನ್ನ ನೀವು ಇಷ್ಟೊಂದು ವಿಮರ್ಶನೆ ಮಾಡಿ ನಿಮ್ಮ ಹಳೆ ಇದ್ರ ಹಾಗಿದ್ದಾಗ ಇನ್ನೊಂದು ಅದೊಂದು ಒಂದು ನಿಮಿಷ, ನಾನು ಪಾಯಿಂಟ್ ಜಂಪ್ ಆಗುತ್ತೆ. ಒಂದು ನಿಮಿಷ ಸುಧೀಂದ್ರ ಅವರೇ, ಹಾಗಿದ್ದಾಗ ಅವರು ಎಲ್ಲಿ ಮರ್ಯಾದೆ ಸಿಕ್ತು, ಎಲ್ಲಿ ಮರ್ಯಾದೆ ಇರಲಿಲ್ಲ ಅನ್ನೋದನ್ನ ಹೇಳ್ತಾ ಇದ್ರಲ್ವಾ? ಹಾಗಿದ್ದಾಗ 17 ಜನ ಆಚೆ ಬಂದಾಗ ಮಾತನಾಡಿರುವಂಥ ಮಾತುಗಳಿತ್ತಲ್ವಾ,
ಕಾಂಗ್ರೆಸ್ನಲ್ಲಿ ಮರ್ಯಾದೆ ಇರ್ಲಿಲ್ವಾ? ಅಲ್ಲ ಮರ್ಯಾದೆ ನೋಡಿ 17 ಜನ ಮರ್ಯಾದೆ place ಬೇರೆ. ಇರ್ಲಿಲ್ವಾ? ಅದೇ ಆಪರೇಷನ್ ಆಗ್ಬಿಡುತ್ತೆ. ಅಲ್ಲಲ್ಲ 17 ಜನ ಕೊಂಡ್ಕೊಂಡಿದ್ದು ಅದೇ ಕೊಂಡ್ಕೊಳ್ಳೋದಾಗುತ್ತೆ. Come on. ಅಲ್ಲಿ ಕೊಂಡ್ಕೊಳ್ಳೋದಂಗೆ ಆಗುತ್ತೆ. ಟ್ಯಾಕ್ಸಿಗಳು ತರೋದು, ಈ ಮಾತನ್ನ ದೇವರಾಜ್ ಅವರು ಈ ಮಾತನ್ನ ದೇವರಾಜ್ ಅವರು ನನ್ನ ಜೊತೆ ಒಂದು 100 ಸಲ ಬೇಕಲ್ಲ ಇದ್ರ ಮುಂಚೆ Come on, ಸುಧೀಂದ್ರ ಅವರೇ. Come on, ಸುಧೀಂದ್ರ ಅವರೇ. ಟ್ಯಾಕ್ಸಿಗಳ ತರ ಪ್ಲೇನ್ ನಿಲ್ಸಿದ್ರು ಅವತ್ತಿದೆ ಟ್ಯಾಕ್ಸಿಗಳ ತರ ಪ್ಲೇನ್ ನಿಲ್ಸ್ಕೊಂಡು ಹೋಗ್ತಾ ಇದ್ರು. ಅವತ್ತು EDID ಅವ್ರು ಸತ್ತೋಗಿದ್ರ. ಸುಧೀಂದ್ರ ಅವರೇ, ಸುಧೀಂದ್ರ ಅವರೇ, ಸುಧೀಂದ್ರ ಅವರೇ, ಬಾಂಬೆಲ್ ಯಾರು ಅವ್ರು ಕೇಳಿದ್ರು ಇದು ಅಂತ ನೋಡ್ಲಿಕ್ಕೆ. ಸರ್ ಒಂದ್ ನಿಮಿಷ. ನೀವು ಒಂದ್ಸಲಿನೂ ಫುಲ್ ಇದ್ರಲ್ಲಿ ಗೆದ್ದೇ ಇಲ್ಲ. ನೀವು ಒಂದು ಸಲಿನಾರು ನೇರವಾದ ಸುಧೀಂದ್ರ ಅವರೇ ಅಲ್ವಾ? ಸುಧೀಂದ್ರ ಅವರೇ, ಸುಧೀಂದ್ರ ಅವರೇ, ಅವರು ನಿಮ್ಮನ್ನೆಲ್ಲ ಕಾಂಗ್ರೆಸ್ನಲ್ಲಿರುವಂಥವ್ರನ್ನೆಲ್ಲ ಬೈದು ಬಿಜೆಪಿಗೆ ಹೋದ ತಕ್ಷಣನೇ ಆಪರೇಷನ್ ಮಾಡಿಬಿಟ್ರು, ಖರೀದಿ ಆಗ್ಬಿಟ್ರು ಅಂತ ಅಲ್ವಾ ನಿಮ್ದು? ನಾನು 17 ಜನ ಅದೇ 17 ಜನ ಶಾಸಕರದ್ದು ಖರೀದಿನೇ ಅಲ್ವಾ? ಇದನ್ನ ಎಲ್ಲರೂ ಒಪ್ಕೋತಾರೆ, ಕರ್ನಾಟಕದ ಜನತೆನೂ ಒಪ್ಕೋತಾರೆ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಅವತ್ತ ಸಂದರ್ಭ ಟ್ಯಾಕ್ಸಿ ತರ ಟ್ಯಾಕ್ಸಿ ತರ ಪ್ಲೇನ್ ಅಲ್ವಾ? ಕರೆಕ್ಟ್ ಅಲ್ವಾ? ಇವತ್ತು ಜನ ಹಾಗಿದ್ದಾಗ ಜಮೀರ್ ಅಹಮದ್ ಖಾನ್ ಮೋಹನ್ ಒಂದ್ ಸೆಕೆಂಡ್ ಪ್ಲೀಸ್. ಅವರೆಲ್ಲ ಏನು ಮೋಹನ್ ಒಂದ್ ಸೆಕೆಂಡ್. ಅವರೆಲ್ಲ ಅವ್ರಿಗೆ ಎಲೆಕ್ಷನ್ ಟೈಮಲ್ಲಿ ಬಂದು ಒಂದೇ ಸಲ ಮಾಗಡಿ ಬಾಲಕೃಷ್ಣ ಕಾಂಗ್ರೆಸ್ ಅಲ್ಲೇ ಇದ್ದಿದ್ದು. ಇವತ್ತು ನೀವು ಜಗದೀಶ್ ಶೆಟ್ಟರ್ಗೆ ಸಮರ್ಥಿಸಿಕೊಂಡ್ರೆ ಬಾಲಕೃಷ್ಣ ಅವ್ರಿಗೂ ಸಮರ್ಥಿಸಿಕೊಂಡ್ರೆ ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡಿ. ಹ್ಯಾವ್ ಪೇಷನ್ಸ್ ಒಂದ್ ನಿಮಿಷ. ಹೌದಲ್ವಾ ಸರ್? ಹಾಗಿದ್ದಾಗ DK ಶಿವಕುಮಾರ್ ಅವರು ಶೆಟ್ಟರಿಗೋಸ್ಕರ ಪ್ರೈವೇಟ್ ಫ್ಲೈಟ್ ಅನ್ನ ಮಾಡ್ಕೊಂಡು ಹೋದ್ರಲ್ಲ ಸರ್, ಅದ್ಯಾವುದು ಸರ್? ಅದ್ಯಾಕೆ ಮಾಡ್ಕೊಂಡು ಹೋದ್ರು ಸರ್? ಅವರಾಗೇನೆ ಬರೋದಾಗಿದ್ರೆ ಅವರಾಗೆ ಬರ್ತಿದ್ರು, ನೀವ್ಯಾಕೆ ಪ್ರೈವೇಟ್ ಫ್ಲೈಟ್ ಅನ್ನ ಮಾಡ್ಕೊಂಡು ಹೋಗ್ಬೇಕಾಗಿತ್ತು? ಅದೇನು ಯಾವ ರೀತಿ ಹೋಲಿಕೆಯನ್ನ ಮಾಡ್ತೀರಿ? ಇದು ಶೆಟ್ಟರ್ ಅವರು ಅವರು ಆ 17 ಜನರಿಗೂ ಕೂಡ ಅವರೇ ಪ್ರೈವೇಟ್ ಆಗಿ ಫ್ಲೈಟ್ ಅನ್ನ ಮಾಡಿದ್ರು. ಹೆಂಗ್ ಹೋಲಿಕೆ ಇಲ್ಲ? ಅಲ್ಲೂ ಫ್ಲೈಟ್ ಇದೆ, ಇಲ್ಲೂ ಫ್ಲೈಟ್ ಇದೆ, ಅಲ್ಲೂ ಬೇಜಾರಾಗಿ ಬಂದ್ರು, ಇಲ್ಲೂ ನಾನೊಂದು ವಿರಾಮ ತಗೊಳ್ಬೇಕು. 17 ಜನ ಬಿಜೆಪಿಗೆ ಬಂದಾಗ ಅದು ಆಪರೇಷನ್ ಅನ್ನೋದಾದ್ರೆ ಆ ಸಂದರ್ಭದಲ್ಲೂ ಬಳಕೆ ಮಾಡಿದ್ದು ಫ್ಲೈಟು. ಆ ಸಂದರ್ಭದಲ್ಲಿ ಆರೋಪ ಮಾಡಿದ್ದು ಆ ಪಕ್ಷವನ್ನ ಬಿಟ್ಟು ಬರಬೇಕಾದ್ರೆ ಜಗದೀಶ್ ಶೆಟ್ಟರ್ ಅವ್ರಿಗೂ ಪ್ರೈವೇಟ್ ಆಗಿರುವಂಥ ಫ್ಲೈಟೇ ಮಾಡಿದ್ರು. ಆಗ್ಲೂ ಅವ್ರು ಬೈದೇ ಬಂದಿದ್ರು. ಅದ್ಯಾಕೆ ಆಪರೇಷನ್ ಆಗಲ್ಲ? ಇದ್ಯಾಕೆ ಆಪರೇಷನ್ ಅಂತ ಕರಿತೀರಾ? ಒಂದು ವಾಪಸ್ ಬರ್ತೀನಿ.